ಅಗಸ್ತ್ಯ ಕಾವೇರಿ ಅವರು ಬರಬೇಕು. ಎಂಥ ಶುಭಶಕುನ ನೋಡಿ, ನೀವು ಬರ್ತಿದ್ದಾಗೆ ಮಳೆನೂ ಬಂದ್ಬಿಡ್ತು. ತಗೊಳ್ಳಿ ಛತ್ರಿ. ಇದು ತಮ್ಮ ಶಾಲೆ. ಸಾಗರದ ಆಳದಲ್ಲಿ ಅದು ಎಷ್ಟೊಂದು ಮೌನ ತುಂಬಿದೆ, ಈ ಮನದ ಕಡಲೊಳಗೆ ಎಷ್ಟೊಂದು ನೋವು ಇದೆ. ಹೌದು ಕಾವೇರಿ ಅವರೇ, ನಿಮ್ಮ ಶಾಲೆ, ನಿಮ್ಮ ಕನಸಿನ ಶಾಲೆ. ದೀಪ ಉರಿಯುವ ಹಾಗೆ ಉರಿಯುವಳು ಗಂಧ. ಸಂಗೀತ ನನ್ನ ನಂಬೋದಕ್ಕೆ ಆಗ್ತಿಲ್ಲ ಸರ್. ಇಷ್ಟಕ್ಕೆ ಹೀಗಂದ್ರೆ ಹೇಗೆ? ನೀವು ಆ ಸ್ಕ್ರೀನ್ ಓಪನ್ ಮಾಡಿ ರಿಬ್ಬನ್ ಕಟ್ ಮಾಡಿ. ನಿಮ್ಮ ಬರ್ತ್ಡೇಗೆ ಇದೆ ನನ್ನ ಕಡೆಯಿಂದ ಗಿಫ್ಟ್ ನಿಮಗೆ. ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ನಾಳೆಗಳ ದಾರಿಯಲೇ ನಂಬಿಕೆಯ ನೆಲೆಯಾಗಿರಿಸು, ಮುನ್ನಡೆಸು. ಕೈ ಹಿಡಿದು ನಾವಾಡೋ ಪದ ಪದದಲ್ಲೂ ಸಂಚರಿಸು. ಹೂವಲ್ಲಿ ಜೇನು ಗುಡಿ ಕಟ್ಟದೇನು, ನೀರಲ್ಲಿ ಮೀನು ಅಡಿ ಮುಟ್ಟರೇನು, ಆ ದೈವದಾಜ್ಞೆನೇ ಎಲ್ಲಾನು. ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ಹೇ ಶಾರದೆ. ಅಮ್ಮನಂತೆ ಪ್ರೀತಿಸೋ ಶಿಕ್ಷಕಿ, ಒಳ್ಳೆ ರೀತಿ ನೀತಿಯ ಕಲಿಸುವ ನಾಯಕಿ. ಸೀದಾ ಧನ್ಯವಾದಗಳು ಎಲ್ರಿಗೂ. ಕಾವೇರಿ, ನಿನಗೆ ಹುಟ್ಟು ಹಬ್ಬದ ಶುಭಾಶಯಗಳು. ಧನ್ಯವಾದ ಅಜ್ಜಿ. ನೀನು ನಗ್ನಗ್ತಾ ಖುಷಿಯಾಗಿರು. ಕಾವೇರಿ, ಹುಟ್ಟು ಹಬ್ಬದ ಶುಭಾಶಯಗಳು. ಕಾವೇರಿ ಅವರೇ, ನಿಮ್ಮ ಕನಸಿನ ಶಾಲೆ ಒಳಗಡೆ ಹೋಗೋಣವಾ? ಬನ್ನಿ ಸರ್. ಈ ಶಾಲೆ ಹಿಂದೆ ನಿನ್ನ ಶ್ರದ್ಧೆ, ಹೋರಾಟ ಇದೆ ಕಾವೇರಿ. ಅಗಸ್ತ್ಯ ಅವ್ರು ಹೇಳ್ದಾಗೆ ನಡಿ ಹೋಗೋಣ ಶಾಲೆ ಒಳಗಡೆ. ಸರ್, ಅಪ್ಪನ ಹೆಸರು ಈ ಶಾಲೆಗೆ. ಹೌದು ಕಾವೇರಿ ಅವರೇ, ಅಪ್ಪನ ಕನಸು ಒಂದು ನೀವು, ಇನ್ನೊಂದು ಈ ಶಾಲೆ ತಾನೆ. ಇವತ್ತು ನೀವು ಹುಟ್ಟಿದ ದಿನನೇ ಈ ಶಾಲೆ ಕೂಡ ತಯಾರಾಗಿದೆ. ಈ ದಿನ ನಾನು ನಿಮಗೆ ಕೊಡ್ತಾ ಇರೋ ಈ ಗಿಫ್ಟ್. ಅಪ್ಪನ ಕನಸು, ನನ್ನ ಕನಸು ಎರಡೂ ಈ ಶಾಲೆನೇ ಅಲ್ವಾ ಸರ್? ಇದರಲ್ಲಿ ನಮ್ಮ ಊರಿನ ಮಕ್ಕಳೆಲ್ಲ ಕಲಿತು ಒಳ್ಳೆ ವ್ಯಕ್ತಿಗಳಾದ್ರೆ ಅದಕ್ಕಿಂತ ಖುಷಿ ಇನ್ನೇನಿದೆ ಸರ್? ನಾನು ಮಾಡಿರೋ ತಪ್ಪಿಗೆ ಈ ಥರ ಸಂತೋಷನೆಲ್ಲ ನಿಮಗೆ ಕೊಡ್ತಾ ನಿಮ್ಮ ನಗು ನೋಡ್ಕೊಂಡಾದ್ರು ನಂಗಿರೋ ಗಿಲ್ಟಿಂದ ಆಚೆ ಬರ್ಬೋದಾ ಅಂತ ನೋಡ್ತೀನಿ ಕಾವೇರಿ. ಎಂತ ಒಳ್ಳೆ ಕೆಲಸ ಮಾಡಿದ್ಯಾ ಕಾವೇರಿ. ಬೇಟೆಗೆ ಹೋದ್ರು ಈ ಹಳ್ಳಿ ನೆನಪಲ್ಲೇ ಇದ್ದು ಈ ಮಕ್ಕಳಿಗೆಲ್ಲ ಎಷ್ಟು ಸಹಾಯ ಮಾಡಿದ್ಯಾ ನೀನು. ನಿನ್ನ ನಿನ್ನ ಗಂಡನ್ನ ಆ ದೇವರು ಚೆನ್ನಾಗಿಟ್ಟಿರ್ಲಮ್ಮ. ನಮ್ ಕಾವೇರಿ ಅವ್ರ ಅಪ್ಪನ ತರಾನೇ ಓದಿಗೆ, ಶಾಲೆಗೆ ಅವಳ ಜೀವನನೇ ಉಡುಪಾಗಿಟ್ಟಿದ್ದಾಳೆ.
ಕಾವೇರಿ ಅವರ ಬನ್ನಿ ಒಳಗಡೆ ಹೋಗೋಣ. ಬನ್ನಿ ಎಲ್ಲರೂ ಒಳಗಡೆ ಹೋಗೋಣ. ಬನ್ನಿ ಅಗಸ್ತ್ಯ ಅವರೇ, ಒಂದು ನಿಮಿಷ ಎಲ್ಲ ಅಲ್ಲೇ ನಿಂತ್ಕೊಳ್ಳಿ. ಕಾವೇರಿ, ಮಕ್ಕಳು ಪ್ರೀತಿಯಿಂದ ಕೇಕ್ ತಂದಿದ್ದಾರಮ್ಮ. ನೀನು ಅವ್ರ ಜೊತೆ ಸೇರಿ ಇವತ್ತು ನಿನ್ನ ಹುಟ್ಟುಹಬ್ಬನ ಆಚರಿಸ್ಕೊಳ್ಬೇಕು. ಯಾಕ್ರೋ ಇದನ್ನೆಲ್ಲ ಮಾಡಿದ್ರೆ? ಹೋಗಿ ಮಕ್ಕಳೇ, ಕೇಕ್ ತಗೊಂಬನ್ನಿ. ಹೊಂಬೆಳಕ ಕಣ್ಣವಳು ಮುದ್ದಾದ ನಮ್ಮ ರೂಪಸಿ ಕನ್ನಡದ ಮನೆ ಮಗಳು ಮನಸಾರಿ ಹಾರೈಸಿ ತಂಗಾಳಿ ತಂಗಿ ನಾರಿ ರಂಗೋಲಿ ಹಂಗೇನೆ ನೀ ಸೀದಾ ಸಾದಾ ಈ ನಮ್ಮೂರ ಕನ್ಯಾಮಣಿ ಕಾವೇರಿ ಕನ್ನಡ ಮೀಡಿಯಂ ಕಾವೇರಿ ಕನ್ನಡ ಮೀಡಿಯಂ ಸೀದಾ ಸಾದಾ ಈ ನಮ್ಮೂರ ಕನ್ಯಾಮಣಿ ಕಾವೇರಿ ಕನ್ನಡ ಮೀಡಿಯಂ ತುಂಬಾ ಖುಷಿ ಆಗ್ತಿದೆ ಕಾವೇರಿ. ಅಂತೂ ನೀನು ಅನ್ಕೊಂಡಿದ್ದನ್ನು ಸಾಧಿಸ್ಬಿಟ್ಟೆ. ಈ ವರ್ಷ ನಮ್ಮ ಶಾಲೆಗೆ 100% ಫಲಿತಾಂಶ ಬಂತಲ್ಲ, ಅದಕ್ಕೋಸ್ಕರ ಸುತ್ತಮುತ್ತಲಿನ ಹಳ್ಳಿ ಜನಗಳೆಲ್ಲ ತಮ್ಮ ಮಕ್ಕಳನ್ನ ನಮ್ಮ ಶಾಲೆಗೆ ಸೇರಿಸಬೇಕು ಅಂತ ಆಸಕ್ತಿ ತೋರಿಸ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಇಲ್ಲಿರೋ ವಿದ್ಯಾರ್ಥಿಗಳಿಗೂ ಸಹ ತಮ್ಗೆ ಒಳ್ಳೆ ಭವಿಷ್ಯ ಇದೆ ಅನ್ನುವ ಧೈರ್ಯ ಬಂದಿದೆ. ಇದಕ್ಕೆಲ್ಲ ನಿನ್ನ ಶ್ರಮ, ವಿದ್ಯೆ ಕಲಿಸೋದ್ರ ಬಗ್ಗೆ ನಿನಗಿರೋ ಶ್ರದ್ಧೆ ಕಾರಣ ಕಾವೇರಿ. ಇದ್ರಲ್ಲಿ ನಂದೇನು ಇಲ್ಲ ಮೇಸ್ಟರ್. ಈ ಎಲ್ಲ ಹೆಗ್ಗಳಿಕೆ ಅಗಸ್ತ್ಯ ಸರ್ಗೆ ಸೇರ್ಬೇಕು. ನಮ್ಮ ಶಾಲೆಗೆ 100ಕ್ಕೆ 100 ಫಲಿತಾಂಶ ಬರೋದಕ್ಕೆ ನಮ್ಮ ಅಗಸ್ತ್ಯ ಸರು ಕಾರಣ. ಏನ್ ಹೇಳ್ತಿದ್ಯಾ ಕಾವೇರಿ? ಅಗಸ್ತ್ಯ ಕೂಡ ಪಾಠ ಮಾಡಿದ್ನ? ಇಲ್ಲ ಅಜ್ಜಿ, ಆದ್ರೆ ಪಾಠ ಮಾಡೋದಕ್ಕೆ ಏನ್ ಸಹಾಯ ಬೇಕು ಎಲ್ಲ ಸಹಾಯನೂ ಅಗಸ್ತ್ಯ ಸರೇ ಮಾಡಿದ್ರು. ಏನ್ ಹೇಳ್ತಿದ್ಯಮ್ಮ ಕಾವೇರಿ? ಅಗಸ್ತ್ಯ ನಿನ್ಗೆ ಸಹಾಯ ಮಾಡಿದ್ರಾ? ಹೌದು ಮುಖಂಡ್ರೆ, ನಾನೊಬ್ಳಿಗೆ ಇದೆಲ್ಲ ಕಷ್ಟ ಆಗ್ತಿತ್ತು. ಆದ್ರೆ ಅಗಸ್ತ್ಯ ಸರು ನನ್ನ ಜೊತೆಗೆ ನಿಂತು ಪಾಠ ಮಾಡೋದಕ್ಕೆ ಪ್ರೋತ್ಸಾಹಿಸಿದ್ದಾರೆ. ಅಲ್ಲಿ ಪೇಟೆ ಶಾಲೆನೂ ಬಿಟ್ಟು ಬರೋದಕ್ಕೆ ಆಗ್ತಾ ಇರ್ಲಿಲ್ಲ. ಹಾಗಂತ ಇಲ್ಲಿನ ಮಕ್ಕಳಿಗೆ ಪಾಠ ಇಲ್ಲದೆ ಅನ್ಯಾಯ ಆಗ್ತಿರೋದನ್ನ ನನ್ನ ಕೈಲಿ ಸಹಿಸ್ಕೊಳ್ಳೋದಕ್ಕೂ ಆಗ್ತಿರ್ಲಿಲ್ಲ. ನನ್ನ ಆಸೆ ಕನಸಿಗೆಲ್ಲ ಇವರು ಸ್ಫೂರ್ತಿಯಾಗಿ ನಿಂತು ತಂತ್ರಜ್ಞಾನದಿಂದ ಪಾಠನ ಹೇಗ್ ಮಾಡಬೇಕು ಅಂತ ಹೇಳ್ಕೊಟ್ರು. ಅಗಸ್ತ್ಯ ಸರು ನನಗೆ ಎಲ್ಲ ಕಡೆಯಿಂದ ಬೆನ್ನೆಲುವಾಗಿ ನಿಂತಿದ್ದಾರೆ. ಅವ್ರು ನನ್ನ ಜೊತೆ ಯಾವಾಗಲೂ ಇದ್ದಾರೆ. ಹೌದಾ? ಸರಿ ಅಗಸ್ತ್ಯ, ನಿನಗೇನ್ ಸಹಾಯ ಮಾಡ್ದ ಅದನ್ನ ಹೇಳು ಕಾವೇರಿ. ಎಲ್ರು ಗೊಂದಲದಲ್ಲಿದ್ದಾರೆ. ಕನ್ನಡ ಮಾಧ್ಯಮದಲ್ಲಿ ಓದೋ ಮಕ್ಕಳಿಗೆ ಅಂತ ಇಲ್ಲಿ ಪೇಟೆಯಲ್ಲಿ ಸೌಲಭ್ಯಗಳನ್ನ ಮಾಡಿಕೊಟ್ಟಿದ್ದೀವಿ. ಇದು ನನ್ನ ತುಂಬಾ ದಿವಸದಿಂದ ಕನಸಾಗಿತ್ತು ಸರ್. ನನ್ನ ಅಪ್ಪನ ಕನಸು ಕೂಡ ಇದೆ. ಪೇಟೆಯಲ್ಲಿ ಅಂದ್ರೆ ಸುಮಾರು ಶಾಲೆಗಳಿರುತ್ತೆ. ಮಕ್ಕಳು ಹೇಗಿದ್ರು ವಿದ್ಯೆ ಕಲಿತಾರೆ. ಆದ್ರೆ ಹಳ್ಳಿಲಿ ಇದು ಒಂದೇ ಶಾಲೆ ಅಲ್ವಾ ಸರ್? ಹೌದು, ಅದಕ್ಕೇನು ಮಾಡಬೇಕು ಅನ್ನೋದು ನಿಮ್ಮ ಆಸೆ. ಸರ್, ನಾನು ಇಲ್ಲೇ ಇದ್ದು ಮಕ್ಕಳಿಗೆಲ್ಲ ಪಾಠ ಹೇಳ್ಕೊಡೋ ಹಾಗಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತಲ್ವ. ಆ ಮಕ್ಕಳಿಗೂ ಒಳ್ಳೆ ತರಬೇತಿ ಕೊಟ್ಟು ಒಳ್ಳೆ ಅಂಕಗಳನ್ನ ತಗೊಂಡು ತೇರ್ಗಡೆ ಆಗ್ಬೋದಿತ್ತು. ಇದರಿಂದ ಮಕ್ಕಳು ಮುಂದೆ ಏನಾದರೂ ಸಾಧನೆ ಮಾಡ್ಬೋದಲ್ವಾ. ಆದರೆ ಈ ಹಳ್ಳಿ ಮಕ್ಕಳಿಗೆ ನನ್ನ ಕಡೆಯಿಂದ
ವಿದ್ಯೆ ಕಲ್ಸೋದಕ್ಕಾಗಲ್ಲ ಅನ್ನೋದೇ ಯೋಚನೆ ಸರ್ ನನಗೆ. ಇವಾಗ ಏನಾಯ್ತು? ನೀವು ನಲ್ಲಿಕಟ್ಟೆ ಶಾಲೆಯಲ್ಲಿ ಪಾಠ ಮಾಡಬೇಕು ತಾನೆ, ಮಾಡೋರಂತೆ ಬಿಡಿ. ಅದು ಹೇಗಾಗುತ್ತೆ ಸರ್? ನಾನು ಅಲ್ಲಿ ಸಿಟಿಲೂ ಪಾಠ ಮಾಡಿ ಇಲ್ಲಿ ಬಂದು ಪಾಠ ಮಾಡೋಕ್ಕಾಗತ್ತಾ? ನೀವು ಪಾಠ ಮಾಡೋಕ್ಕೆ ನಲ್ಲಿಕಟ್ಟೆಗೆ ಬರಬೇಕು ಅಂತ ಏನಿಲ್ವಲ್ಲ. ಏನು ಹೇಳ್ತಿದ್ದೀರಾ ಸರ್ ನೀವು? ನಾನು ಹೋಗದೆ ಹೇಗೆ ಪಾಠ ಮಾಡೋಕ್ಕಾಗತ್ತೆ? ಈಗ ಟೆಕ್ನಾಲಜಿ ತುಂಬ ಇಂಪ್ರೂವ್ ಆಗಿದೆ ಹೆಂಡತಿ. ನಾವು ಇರೋ ಜಾಗದಿಂದಾನೇ ಕೆಲಸ ಮಾಡ್ಬೋದು. ನೀವು ನೋಡಿದ್ರೆ ಅಲ್ಲಿ ಹೋಗಿನೇ ವರ್ಕ್ ಮಾಡಬೇಕು ಅಂತ ಹೇಳ್ತಾ ಇದ್ದೀರಾ. ರಿಮೋಟ್ ವರ್ಕಿಂಗ್ ಕಾಲ ಇದು. ಅಲ್ಲ ಸರ್, ಅದ್ರ ಬಗ್ಗೆ ನಂಗೆ ಏನು ಗೊತ್ತಿಲ್ಲ. ನಾನು ಹೇಗೆ ಮಾಡೋಕ್ಕಾಗತ್ತೆ? ನಿಮ್ದೊಳ್ಳೆ ಕತೆ ಆಯ್ತಲ್ಲ. ಗಂಡ ಅಂತ ನಾನು ಇರುವಾಗ ಗೊತ್ತಿಲ್ಲ ಅಂತಂದ್ರೆ ಹೇಗೆ? ಗಂಡ ಹೆಂಡತಿ ಇಬ್ರು ಒಂದೇ ಅಲ್ವಾ? ಹೆಂಡತಿಗೆ ಏನೇ ಪ್ರಾಬ್ಲಮ್ ಆದರೂ ಗಂಡ ರೆಡಿ ಇರ್ತಾನೆ ಎಲ್ಲನೂ ಸರಿ ಮಾಡೋಕ್ಕೆ. ನೀವೀಗ ಇಲ್ಲಿ ಮಕ್ಕಳಿಗೆ ಪಾಠ ಮಾಡ್ಬೇಕಷ್ಟೇ ತಾನೆ? ಹೌದು ಸರ್, ಅದು ಹೇಗೆ? ನಾನು ಹೇಳ್ತೀನಿ, ನೀವು ಕೇಳಿಸ್ಕೊಳ್ಳಿ.